ನೀವು ಪ್ರತಿದಿನ ಬಹಳ ಸಂತೋಷದಿಂದ, ಬಹಳ ಪ್ರೀತಿಯಿಂದ ನಿಮ್ಮ ತಟ್ಟೆಯಲ್ಲಿ ಇಡುವ ವಸ್ತುಗಳು ನಿಮ್ಮ ಹೃದಯದ ದೊಡ್ಡ ಶತ್ರುವಾಗಬಹುದು. ಮತ್ತು ಅತ್ಯಂತ ಅಪಾಯಕಾರಿ ವಿಷಯವೆಂದರೆ ಇವುಗಳನ್ನು ಪ್ರತಿ ಭಾರತೀಯ ಮನೆಯಲ್ಲಿಯೂ ಯಾವುದೇ ಅಪರಾಧ ಪ್ರಜ್ಞೆಯಿಲ್ಲದೆ ಪ್ರತಿದಿನ ತಯಾರಿಸಲಾಗುತ್ತದೆ. ನೀವು ನಿಮ್ಮ ಹೃದಯವನ್ನು ಬಲವಾಗಿಡಲು ಬಯಸಿದರೆ ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡಿ. ನಾನು ಹೃದಯವನ್ನು ಒಳಗಿನಿಂದ ಹಾನಿಗೊಳಿಸುತ್ತಿರುವ ಟಾಪ್ 5 ಆಹಾರಗಳನ್ನು ಬಹಿರಂಗಪಡಿಸುತ್ತೇನೆ. ವಿಡಿಯೋದ ಕೊನೆಯಲ್ಲಿ ನಾನು ನಿಮಗೆ ಬೋನಸ್ ಹೃದಯ ಗುಣಪಡಿಸುವ ಸಲಹೆಯನ್ನು ಕೂಡ ಹೇಳುತ್ತೇನೆ. ಇಂದಿನ ಕಾಲದಲ್ಲಿ ಹೃದಯಾಘಾತವು ಕೇವಲ 60 ವರ್ಷ ಅಥವಾ ಅದಕ್ಕಿಂತ ಹೆಚ್ಚಿನವರಲ್ಲಿಯೇ ಕಂಡುಬರುವುದಿಲ್ಲ. 30-35 ವರ್ಷದ ಯುವಕರು ಸಹ ಹೃದಯಾಘಾತದಿಂದ ಬಳಲುತ್ತಿದ್ದಾರೆ. ನೀವು ಜಿಮ್ಗೆ ಹೋಗುತ್ತೀರಾ? ಒತ್ತಡ ಕಡಿಮೆ, ಕೊಲೆಸ್ಟ್ರಾಲ್ ಸಮಸ್ಯೆ. ಏಕೆಂದರೆ ಅಪಾಯ ಹೊರಗಿನಿಂದಲ್ಲ, ನಮ್ಮ ದೈನಂದಿನ ಆಹಾರದೊಳಗೆ ಅಡಗಿದೆ. ನಾವು ಆರೋಗ್ಯಕರವೆಂದು ಪರಿಗಣಿಸುವ ಆಹಾರಗಳು ಹೃದಯಕ್ಕೆ ವಿಷವಾಗುತ್ತವೆ. ಅವು ಉರಿಯೂತವನ್ನು ಹೆಚ್ಚಿಸುತ್ತವೆ, ಅಪಧಮನಿಯ ಹಾನಿಗೊಳಿಸುತ್ತವೆ ಮತ್ತು ಕ್ರಮೇಣ ರಕ್ತದೊತ್ತಡವನ್ನು ಹೆಚ್ಚಿಸುತ್ತದೆ. ಮೊದಲ ಆಹಾರ ಸಂಸ್ಕರಿಸಿದ ಬೀಜದ ಎಣ್ಣೆಗಳು. ಇವು ಕೈಗಾರಿಕಾ ಮಟ್ಟದಲ್ಲಿ ತಯಾರಿಸಲಾಗುತ್ತದೆ. ತೀವ್ರ ಶಾಖ ಮತ್ತು ರಾಸಾಯನಿಕ ಸಂಸ್ಕರಣೆ ಮೂಲಕ ಸಂಸ್ಕರಿಸಿದ ಎಣ್ಣೆಗಳಲ್ಲಿ ಒಮೆಗಾ 6 ಹೆಚ್ಚಾಗುತ್ತದೆ. ಇದು ಉರಿಯೂತವನ್ನು ಪ್ರಚೋದಿಸುತ್ತದೆ, ರಕ್ತನಾಳಗಳನ್ನು ಹಾನಿಗೊಳಿಸುತ್ತದೆ ಮತ್ತು ಫ್ಲೇಕ್ ನಿರ್ಮಾಣ ಮಾಡುತ್ತದೆ ಹಾಗೂ ಹೃದಯಾಘಾತದ ಅಪಾಯವನ್ನು ಹೆಚ್ಚಿಸುತ್ತದೆ. ಪರಿಹಾರವಾಗಿ ಕೋಲ್ಡ್ ಪ್ರೆಸ್ ಸಾಸಿವೆ ಎಣ್ಣೆ, ಕೋಲ್ಡ್ ಪ್ರೆಸ್ಡ್ ಗ್ರೌಂಡ್ ಎಣ್ಣೆ ಅಥವಾ ಮನೆಯಲ್ಲಿ ತಯಾರಿಸಿದ ದೇಸಿ ತುಪ್ಪದ ಬಳಕೆ ಮಾಡುವುದು ಉತ್ತಮ. ಎರಡನೇ ಆಹಾರ ಬೇಕರಿ ವಸ್ತುಗಳು, ವಿಶೇಷವಾಗಿ ಮೈದಾದಿಂದ ಮಾಡಿದ ಬಿಸ್ಕತ್ಗಳು, ಕೇಕ್ಗಳು, ಟೋಸ್ಟ್, ಬಿಳಿ ಬ್ರೆಡ್. ಇವು ಟ್ರಾನ್ಸ್ ಕೊಬ್ಬುಗಳನ್ನು ಹೊಂದಿವೆ. LDL ಕೊಲೆಸ್ಟ್ರಾಲ್ ಹೆಚ್ಚಿಸುತ್ತವೆ, HDL ಕಡಿಮೆ ಮಾಡುತ್ತವೆ ಮತ್ತು ಇನ್ಸುಲಿನ್ ಪ್ರತಿರೋಧವನ್ನು ಹೆಚ್ಚಿಸುತ್ತವೆ. ಬದಲಿಗೆ ಮಖಾನ, ಹುರಿದ ಬೇಳೆಕಾಳು, ಕಡಿಮೆ ತುಪ್ಪದ ರೊಟ್ಟಿ ಅಥವಾ ಮನೆಯಲ್ಲೇ ತಯಾರಿಸಿದ ಫೈಬರ್ ಪದಾರ್ಥಗಳನ್ನು ಸೇವಿಸಿ. ಮೂರನೇ ಆಹಾರ ಸಂಸ್ಕರಿಸಿದ ಮಾಂಸ, ಉದಾಹರಣೆಗೆ ಚಿಕನ್ ಸಲಾಮಿ, ಸಾಸೇಜ್, ಹ್ಯಾಮ್, ಬೇಕನ್. ಇವು ಉಪ್ಪು ಸಂರಕ್ಷಕ ನೈಟ್ರೇಟ್ಗಳನ್ನು ಹೊಂದಿವೆ, ಹೃದಯಕ್ಕೆ ಹಾನಿಕಾರಕ. ಬದಲಿಗೆ ಮನೆಯಲ್ಲಿ ತಯಾರಿಸಿದ ಕೋಳಿ, ಮೀನು ಅಥವಾ ಆವಿಯಲ್ಲಿ ಬೇಯಿಸಿದ ಮಾಂಸವನ್ನು ಸೇವಿಸಿರಿ. ನಾಲ್ಕನೇ ಆಹಾರ ಸಂಸ್ಕರಿಸಿದ ಹಿಟ್ಟು, ಬಿಳಿ ಬ್ರೆಡ್, ಪಾಸ್ತಾ, ನೂಡಲ್ಸ್, ಬರ್ಗರ್, ಪಿಜ್ಜಾ, ನಾನ್, ಬಿಸ್ಕತ್ತು, ಸಮೋಸ ಇತ್ಯಾದಿ. ಇವು ಕಾರ್ಬೋಹೈಡ್ರೇಟ್ನ ಕೆಟ್ಟ ರೂಪ, ರಕ್ತದ ಸಕ್ಕರೆ ಹಾಗೂ ಟ್ರೈಗ್ಲಿಸರೈಡ್ ಹೆಚ್ಚಿಸುತ್ತವೆ. ಬದಲಿಗೆ ರಾಗಿ ರೊಟ್ಟಿ, ಸಂಪೂರ್ಣ ಗೋಧಿ ರೊಟ್ಟಿ, ಕಡಲೆ ಹಿಟ್ಟು, ಚೀಲ, ಮೆಂತ್ಯ ಬೀಜ, ಅಗಸೆ ಬೀಜ, ಓಟ್ಸ್ ಅನ್ನು ಸೇವಿಸಿರಿ. ಐದನೇ ಆಹಾರ ಸೋಡಾ ಮತ್ತು ಸಕ್ಕರೆ ಪಾನೀಯಗಳು. 330 ಮಿಲಿಲೀಟರ್ ಕೋಲಾ ಕ್ಯಾನ್ನಲ್ಲಿ 30-35 ಗ್ರಾಂ ಸಕ್ಕರೆ ಇದೆ. ದ್ರವ ರೂಪದಲ್ಲಿ ಶೀಘ್ರವಾಗಿ ರಕ್ತದಲ್ಲಿ ಹೀರಲ್ಪಡುತ್ತವೆ. ಯಕೃತ್ತು, ಇನ್ಸುಲಿನ್ ವ್ಯವಸ್ಥೆ ಮತ್ತು ಹೃದಯದ ಮೇಲೆ ಒತ್ತಡವನ್ನುಂಟು ಮಾಡುತ್ತದೆ. ಬದಲಿಗೆ ತಾಜಾ ನೀರು, ಸೋರೆಕಾಯಿ ರಸ, ಬೀಟ್ರೂಟ್ ಸಲಾಡ್ ಅನ್ನು ಸೇವಿಸಿರಿ. ಬೋನಸ್ ಹೃದಯ ಗುಣಪಡಿಸುವ ಸಲಹೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 1 ಲೋಟ ಸೋರೆಕಾಯಿ ರಸ ಮತ್ತು 1 ಚಮಚ ಇಸಬೆಲ್ಲಾ ಸೇರಿಸಿ ಅಥವಾ ಮಾಧ್ಯಮ ಗಾತ್ರದ ಬೀಟ್ರೂಟ್ ಸಲಾಡ್ ತಿನ್ನಿರಿ. ಸೋರೆಕಾಯಿ ರಕ್ತದೊತ್ತಡವನ್ನು ನಿಯಂತ್ರಿಸುತ್ತದೆ, ಕೊಲೆಸ್ಟ್ರಾಲ್ ಕಡಿಮೆ ಮಾಡುತ್ತದೆ, ದೇಹವನ್ನು ಡಿಟಾಕ್ಸ್ ಮಾಡುತ್ತದೆ. ಬೀಟ್ರೂಟ್ ನೈಟ್ರೇಟ್ಗಳು ನೈಟ್ರೇಟ್ ಆಕ್ಸೈಡ್ ಆಗಿ ಪರಿವರ್ತನೆಗೊಳ್ಳುತ್ತದೆ, ರಕ್ತದ ಹರಿವನ್ನು ಸುಧಾರಿಸುತ್ತದೆ ಮತ್ತು BP ನಿಯಂತ್ರಿಸುತ್ತದೆ. ಈ 5 ಆಹಾರಗಳನ್ನು ತಪ್ಪಿಸಿ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡುವುದನ್ನು ಮರೆಯದಿರಿ.